ಒಬ್ಬೊಬ್ಬರಾಗಿ ಪ್ರತ್ಯಕ್ಷರಾಗ್ತಿದ್ದಾರೆ ಕಾಂಗ್ರೆಸ್ನ ಅತೃಪ್ತ ಶಾಸಕರು. ನಾಗೇಂದ್ರ ಪ್ರತ್ಯಕ್ಷವಾದ ಬೆನ್ನಲ್ಲೇ ಬಳ್ಳಾರಿಯ ಮತ್ತೊಬ್ಬ ಶಾಸಕ ಪ್ರತ್ಯಕ್ಷವಾಗಿದ್ದಾರೆ. ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಹೊಸಪೇಟೆಯಲ್ಲಿ ದಿಢೀರ್ ಪ್ರತ್ಯಕ್ಷವಾಗಿದ್ದಾರೆ. ಕಾಂಗ್ರೆಸ್ನ ಅತೃಪ್ತ ಶಾಸಕರು ಒಬ್ಬೊಬ್ಬರಾಗಿ ಪ್ರತ್ಯಕ್ಷವಾಗ್ತಿದ್ದಾರೆ. ನಾಗೇಂದ್ರ ಪ್ರತ್ಯಕ್ಷವಾದ ಬೆನ್ನಲ್ಲೇ ಬಳ್ಳಾರಿಯ ಮತ್ತೊಬ್ಬ ಶಾಸಕ ದಿಢೀರ್ ಪ್ರತ್ಯಕ್ಷರಾಗಿದ್ದಾರೆ. ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಹೊಸಪೇಟೆಯಲ್ಲಿ ದಿಢೀರ್ ಅಂತ ಪ್ರತ್ಯಕ್ಷವಾಗಿದ್ದಾರೆ. 2 ದಿನಗಳು ಚಿಕ್ಕಮಗಳೂರಿನಲ್ಲಿದ್ದ ಕಂಪ್ಲಿ ಶಾಸಕ ಗಣೇಶ್, ನನ್ನ ಮಕ್ಕಳು ಚಿಕ್ಕಮಗಳೂರಿನ ಅಂಬರ್ ವ್ಯಾಲಿಯಲ್ಲಿ ಓದ್ತಾ ಇದ್ದಾರೆ, ಮಕ್ಕಳನ್ನ ನೋಡೋದಕ್ಕೆ ಚಿಕ್ಕಮಗಳೂರಿಗೆ ಹೋಗಿದ್ದೆ ಅಂತ ಹೇಳಿದ್ದಾರೆ ಕಂಪ್ಲಿ ಶಾಸಕ. ಕಂಪ್ಲಿ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅನ್ನೋದು ನನ್ನ ಬೇಡಿಕೆ. ನಾನು ಕಾಂಗ್ರೆಸ್ ಪಕ್ಷ ಬಿಟ್ಟು ಯಾವ ಪಕ್ಷಕ್ಕೂ ಹೋಗೋದಿಲ್ಲ. ನಾನು ಯಾವ ಮುಂಬೈಗೂ ಹೋಗಿಲ್ಲ, ಬೆಂಗಳೂರಿಗೂ ಹೋಗಿಲ್ಲ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಕಂಪ್ಲಿ ಶಾಸಕ ಗಣೇಶ್. ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಯಾವ ಪಕ್ಷಕ್ಕೂ ನಾನು ಹೋಗೋದಿಲ್ಲ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಗಣೇಶ್. ಇವಾಗ ಕೂಡ ನಾವೆಲ್ಲ ಮುಂಬೈನಲ್ಲಿದ್ದೀವಿ, ಮತ್ತೆ ಸ್ಪೆಷಲ್ ಫ್ಲೈಟ್ ತಂದು ಬೆಂಗಳೂರಿಗೆ ಬಂದು CLP ಮೀಟಿಂಗ್ ಅಟೆಂಡ್ ಆಗ್ತಾರೆ. ಇವೆಲ್ಲ ಸೃಷ್ಟಿ ಮಾಡಿ, ಇದೆಲ್ಲ ಯಾರು ಸೃಷ್ಟಿ ಮಾಡ್ತಾರೋ ಗೊತ್ತಿಲ್ಲ. ನೋಡ್ರಿ, ನಾನು ಹೇಳ್ತೇನಲ್ಲ, ನಮ್ಮ ಕ್ಷೇತ್ರದ ಜನತೆ 10 ವರ್ಷದಿಂದ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಅಭಿವೃದ್ಧಿಗೆ ಆದ್ಯತೆ ನಾನು ಈಗಾಗಲೇ ಹೈಕಮಾಂಡ್ ಗಮನಕ್ಕೆ ತಂದಿದ್ದೀನಿ. ನಮ್ಮ ಭಾಗದಾಗ IS ಏತ ನೀರಾವರಿ ಇರಲಿ, ಭಾಳ ಸಾಕಷ್ಟು 2 ಹೊಸ ತಾಲೂಕುಗಳು ಇದ್ದಾವೆ. ಇವಾಗ ಕಂಪ್ಲಿ ಮತ್ತು ಕುರುಗೋಡು, ಇವಾಗ ಮಿನಿ ವಿಧಾನಸೌಧ, 100 ಬೆಡ್ ಹಾಸ್ಪಿಟ್ಲು, ಒಂದು 106 ನನ್ನ